ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದಂಥ ಪುಸ್ತಕ 13ನೇ ಅಧ್ಯಾಯದ 5ನೆಯ ವಚನ. ನಿಮಗಿರುವುದರಲ್ಲಿ ತೃಪ್ತರಾಗಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರು ಒಂದು ಆಜ್ಞೆಯೊಟ್ಟಿಗೆ ನಮ್ಮನ್ನು ಎದುರುಗೊಳ್ಳುತ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ನಿಮಗಿರುವುದರಲ್ಲಿ ತೃಪ್ತರಾಗಿರ್ರಿ ಎಂಬುದಾಗಿ. ಬಿ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್. ನಿನ್ನಲ್ಲಿ ಏನಿದೆಯೋ, ನೀನು ಯಾವ ರೀತಿಯಲ್ಲಿ ಜೀವಿಸ್ತಾ ಇದೆಯೋ ಆ ಒಂದು ಜೀವಿತದಲ್ಲಿ ನೀನು ತೃಪ್ತನಾಗಿರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಮನುಷ್ಯರಿಗೆ ಅನೇಕ ರೀತಿಯಾದಂಥ ಆಸೆಪಾಸೆಗಳು ಉಂಟು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಯಾವ ಸ್ಥಿತಿಯಲ್ಲಿಟ್ಟಿದ್ದೇನೋ ಆ ಸ್ಥಿತಿಯಲ್ಲಿ ನೀನು ತೃಪ್ತನಾಗಿ ಜೀವಿಸಬೇಕು ಎಂಬುದಾಗಿ ದೇವರು ನಮಗೆ ಆಜ್ಞೆ ಕೊಡುವ ಆತನಾಗಿದ್ದಾನೆ. ದೇವರು ಈ ಆಜ್ಞೆ ಕೊಡುವಲ್ಲಿ ಒಂದು ವಾಗ್ದಾನವನ್ನು ಕೂಡ ನಮ್ಮೊಟ್ಟಿಗೆ ಮಾಡಿಕೊಳ್ಳುವ ಆತನಾಗಿದ್ದಾನೆ. ಯಾವಾಗ ನಾನು ನೀನು ಇರುವುದರಲ್ಲಿ ತೃಪ್ತರಾಗಿ ಜೀವಿಸುವುದನ್ನು ಕಲಿತುಕೊಳ್ಳುತ್ತೇವೋ ಆಗ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ತೊರೆದು ಬಿಡುವುದಿಲ್ಲ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ ಎಂಬುದನ್ನು ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಪ್ರಿಯರೇ, ನಾನು ಮತ್ತು ನೀವುಗಳು ದೇವರ ವಾಕ್ಯಕ್ಕೆ ಅಧೀನರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವಾಗ ದೇವರು ನಮ್ಮ ಸಂಗಡವಿದ್ದು ನಮ್ಮನ್ನು ಎಂದಿಗೂ ಕೈ ಬಿಡದೆ, ನಮ್ಮನ್ನು ಎಂದಿಗೂ ತೊರೆಯದೆ ನಮ್ಮನ್ನು ಕಾದು ಕಾಪಾಡುವಂಥ ದೇವರಾಗಿದ್ದಾನೆ. ಇದನ್ನು ದೇವರು ತಾನೇ ನಮಗೆ ಹೇಳಿರುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದುದರಿಂದ ನಾನು ಮತ್ತು ನೀವುಗಳು ಇರುವುದರಲ್ಲಿ ತೃಪ್ತರಾಗಿ ಸಂತೋಷಪಟ್ಟು ಜೀವಿಸೋಣ. ದೇವರು ನಮ್ಮನ್ನು ಇದುವರೆಗೂ ಕಾಪಾಡಿದ್ದಾನೆ, ಸಾಕಿ ಸಲಹುತ್ತಾ ಬಂದಿದ್ದಾನೆ. ಇದರಲ್ಲಿ ನಾವು ತೃಪ್ತಿಯನ್ನು ಕಾಣೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.